ವೆಲ್ಕಮ್ ಟು ಲತಾ ಕಿಚನ್. ಇವತ್ತು ಎಲ್ಲರೂ ಇಷ್ಟ ಆಗುವಂಥ ಅಂದರೆ ಯಂಗರ್ ಜನ್ರೇಷನ್ ಅಥವಾ ಮಕ್ಕಳಿಗೆ ದೊಡ್ಡವರಿಗೂ ಎಲ್ಲ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಇರೋವಂಥ ಚಪಾತಿ ವೆಜ್ ರೋಲ್ ಅಥವಾ ಕಟಿ ರೋಲ್ ಅಂತ ಹೇಳ್ಬೋದು. ಇದಕ್ಕೆ ನಿಮಗೆ ನೋಡಿ ಎಷ್ಟೊಂದು ತರಕಾರಿಗಳು ಸೇರಿಸಿದೆ ಗೊತ್ತಾ. ಯಾವ್ಯಾವ ತರಕಾರಿ ಅಂದರೆ ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ, ಈರುಳ್ಳಿ ಇದೆ, ಕಾರ್ನ್ ಇದೆ ಮತ್ತು ಪನ್ನೀರ್ ಇದೆ. ಇದೆಲ್ಲ ಹಾಕಿ ಮಾಡೋದ್ರಿಂದ 2 ಚಪಾತಿ ತಿಂದರೂ ಹೊಟ್ಟೆ ತುಂಬುತ್ತೆ, ನಮಗೆ ಬೇಕಾಗೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ. ಸಖತ್ ಟೇಸ್ಟಿಯಾಗಿರೋ ವೆಜ್ ಚಪಾತಿ ರೋಲ್ ಅಥವಾ ಕಟಿ ರೋಲ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ. ಈಗ ಸ್ಟವ್ ಆನ್ ಮಾಡಿಕೊಂಡು 1.5 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೆ ಪೇಸ್ಟ್ ಹಾಕ್ತಾಯಿದ್ದೀನಿ, ಗಾರ್ಲಿಕ್ಕು ಮತ್ತು ಜಿಂಜರ್ ಪೇಸ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ, ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಇದನ್ನು ಅಷ್ಟೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ನಿಮ್ಮ ಇಷ್ಟದಂಗೆ ಬೇಕಾದರೆ ಜಾಸ್ತಿನೂ ಹಾಕೋಬೋದು, ಬಟ್ ನಾನು ಇಷ್ಟು ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ, ಎಲ್ಲ ಮಿಕ್ಸ್ ಆಗುತ್ತೆ. ಇದು ತುಂಬ ಬೇಯಬೇಕು ಅಂತ ಏನಿಲ್ಲ. ಇದ್ರ ಜೊತೆಗೆ ನಾನು ಗೆಣಸನ್ನು ಅಂದರೆ ಸ್ವೀಟ್ ಪೊಟ್ಯಾಟೊ ಅದನ್ನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ. ಎಲ್ಲ ಮಿಕ್ಸ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ. ಇದೊಂದು 2-3 ನಿಮಿಷದಲ್ಲಿ ಆಗಿಬಿಡುತ್ತೆ. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ನಾನು 3 ಬೆಳ್ಳುಳ್ಳಿ ಎಸಳನ್ನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಅದು ಫುಲ್ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬರೀ ಈರುಳ್ಳಿನೂ ಯೂಸ್ ಮಾಡ್ಬೋದು. ಈಗ ಕಾರ್ನ್ ಇರುತ್ತಲ್ಲ, ಅಮೇರಿಕನ್ ಕಾರ್ನು, ಅದನ್ನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇದೇ ತರಕಾರಿ ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಹಾಕ್ಬೋದು, ಬಟ್ ಈ ತರಕಾರಿಗಳು ಚೆನ್ನಾಗಿ ಹೊಂದುತ್ತೆ ಆದರೆ, ಸೊ ಹೋಟೆಲ್ ಟೇಸ್ಟೇ ಬರುತ್ತೆ. ಈಗ ನಾವು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ಪೆಪ್ಪರ್ ಪೌಡರ್. ಇದು ಅಷ್ಟೇ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಅಂತ ಬರುತ್ತೆ, ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ಮಿಕ್ಸ್ ಮಾಡಿ ಎಲ್ಲ ಹೊಂದಿಸ್ಕೊತೀನಿ. ಈಗ ನಾನು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಇದ್ರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ. ಎರಡನ್ನೂ ಹೆಚ್ಚಿಟ್ಕೊಂಡಿದ್ದೀನಿ, ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ. ನೋಡಿ ಈ ಥರ ನೀಟಾಗಿ ಎಲ್ಲ ಹೊಂದುತ್ತೆ ಇದಕ್ಕೆ, ಉಪ್ಪು ಖಾರ ಎಲ್ಲನೂ. ಹಾಗೆ ಇದನ್ನೊಂದು ಸೈಡ್ ಮಾಡಿ ಇಟ್ಕೊಂಡು ಒಂಚೂರು ಸ್ವಲ್ಪ ತುಪ್ಪ ಹಾಕಿ ಇಲ್ಲಿ ಪನ್ನೀರ್ ಇಟ್ಕೊಂಡಿದ್ದೀನಿ, ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸ್ವಲ್ಪ ಲೈಟ್ ಬ್ರೌನಿಷ್ ಬರೋ ಅಷ್ಟೊತ್ತಿಗೆ. ಉರಿ ಸಿಮ್ಮಲ್ಲಿರೋದ್ರಿಂದ ಅದು ಪಲ್ಯ ಅದ್ರ ಪಾಡು ಅದು ಮಿಕ್ಸ್ ಆಗ್ತಾ ಇರುತ್ತೆ. ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಅದಕ್ಕೂ ಖಾರ ಹಿಡಿಲಿ ಅನ್ನೋ ಒಂದು ದೃಷ್ಟಿಯಿಂದ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ಇದಾಗಿದೆ ಅನ್ನೋವಾಗ ಈ ಎಲ್ಲ ಪಲ್ಯ ಇರುತ್ತಲ್ಲ, ಈ ಪಲ್ಯನೂ ನಾವು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಇದಾಗ್ತಾ ಇದೆ ಅಲ್ವಾ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವ್ರು ಬೇಕು ಅನ್ನೋರು ಚಪಾತಿ ಒಳಗಡೆ ಪಲ್ಯ ಹಾಕಾದ್ಮೇಲೆ ಪನ್ನೀರ್ನೂ ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಬಾಯಿಗೆ ಸಿಗೋವಾಗ ಚೆನ್ನಾಗಿರುತ್ತೆ ಅಂತ ಇದ್ರ ಜೊತೆಗೆ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡ್ಕೊಳ್ಳೋಣ. ಆ ಶಾಖಕ್ಕೆ ಎಲ್ಲ ಆಗುತ್ತೆ. ಇದು ಸ್ವಲ್ಪ ಎಲ್ಲ ಫ್ಲೇವರು ಮಿಕ್ಸ್ ಆಗಲಿ ಅಂತ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು. ಜೊತೆಗೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಒಲೆ ಆಫ್ ಮಾಡಾಗಿದೆ, ಇದನ್ನು ಆರಕ್ಕೆ ಬಿಡೋಣ ಸ್ವಲ್ಪ. ಇಲ್ಲಿ ಇವಾಗ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ, ಚಪಾತಿನ ಆದಷ್ಟು ಸಾಫ್ಟಾಗೆ ಕಲಸಿಟ್ಕೋಬೇಕು. ಇದು ಯಾವ ರೀತಿ ಪದರ ಮಾಡೋದು ಅನ್ನೋದನ್ನು ನಿಮಗೆ ನಾನೀಗ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಚಪಾತಿ ಪದರ ಬಂದಾಗ ಇದರೊಳಗಡೆ ಇಟ್ಟಾಗ ಕಟಿ ರೋಲ್ ತುಂಬ ಚೆನ್ನಾಗಾಗತ್ತೆ. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಇದಕ್ಕೆ. ಇದನ್ನ ಈ ಥರ ರೋಲ್ ಮಾಡ್ಕೊಳ್ಳೋಣ ನಿಧಾನಕ್ಕೆ. ಇದೆಲ್ಲ ಕಷ್ಟ ಅನ್ನೋರು ಬರೀ ಚಪಾತಿ ಮಾಡಿನೂ ಹಾಕ್ಬೋದು, ಬಟ್ ಈ ಥರ ಪದರ ಮಾಡಿ ಹಾಕಿದಾಗ ಕಟಿ ರೋಲ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫುಲ್ ರೌಂಡ್ ಶೇಪ್ ಬರುತ್ತೆ. ಇವಾಗ ನಾವು ಆ್ಯಸ್ ಯೂಶ್ವಲ್ ಚಪಾತಿಗೆಲ್ಲ ಏನು ಒತ್ಕೋತೀವಲ್ಲ ಅದೇ ಥರ ಒತ್ಕೊಳ್ಳೋಣ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಆದಷ್ಟು ಮೀಡಿಯಮ್ ತಿಕ್ನೆಸ್ಸಲ್ಲಿ ಚಪಾತಿ ಒತ್ಕೊಂಡಾಗ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ತವಾಗೆ ಎಣ್ಣೆ ಸವರ್ಕೊಳ್ಳೋಣ.
ನೋಡಿ ಈ ತಿಕ್ನೆಸ್ ಇದೆ. ಇದಕ್ಕೂ ಅಷ್ಟೇ ಉರಿ ಸ್ವಲ್ಪ ಕಡಿಮೆ ಇರಲಿ. ಈ ಥರ ಬಬಲ್ಸ್ ಬರುತ್ತಲ್ಲ ಆವಾಗ ತಿರುಗಿಸಾಕೋಣ. ಆ ಪದರ ನೀಟಾಗಿ ಬರುತ್ತೆ ಈ ಥರ ಮಾಡಿದಾಗ. ಈಗ ತುಪ್ಪ ಹಾಕ್ಕೊಂಡು ಸವರ್ಕೋತಾ ಇದ್ದೀನಿ. ಅಂದರೆ ಎಣ್ಣೆನಾರು ಹಾಕ್ಬೋದು, ತುಪ್ಪ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆ ಮೇಲೆ ಇಟ್ಕೊಳ್ಳೋಣ. ಈಗ ಈ ಪಲ್ಯ ಎಲ್ಲ ಮಾಡ್ಕೊಂಡಿದ್ವಲ್ಲ ಇದೆಲ್ಲ ಆರಿದೆ. ಇವಾಗ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಇದು ಯಾವ ರೀತಿ ರೋಲ್ ಮಾಡೋದು ಗೊತ್ತಾ? ಈ ಥರ ನಿಧಾನಕ್ಕೆ ರೋಲ್ ಮಾಡಿದಾಗ ಎಲ್ಲ ಒಳಗಡೆ ಸೇರುತ್ತೆ. ಈಗ ಇನ್ನೊಂದು ಸತಿ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಹಿಂಗೆ ಒತ್ತಿದ್ರೆ ಅದು ಕೂತ್ಕೊಳ್ಳುತ್ತೆ ಶೇಪು. ಸಣ್ಣೂರಿನಲ್ಲಿ ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಇದು ಸ್ಕೂಲಿಗೆಲ್ಲ ಮಕ್ಕಳಿಗೆಲ್ಲ ಕಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಗೂ ಅಷ್ಟೇ, ದೊಡ್ಡವರಿಗೆಲ್ಲ ಟಿಫನ್ ಬಾಕ್ಸಿಗೆಲ್ಲ ತೊಗೊಂಡೋದ್ರೆ ಇದೇ ಥರ ಇರುತ್ತೆ. ಈಗ ಬಟರ್ ಪೇಪರಿಗೆ ಒಂಚೂರು ತುಪ್ಪ ಸವರಿ ನಾನು ಇದರಲ್ಲಿ ರೋಲ್ ಮಾಡಿಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡಿ ಇಟ್ಕೊಂಡಾಗ ಅದೇ ಫ್ರೆಶ್ನೆಸ್ ಹಾಗೆ ಉಳಿದಿರುತ್ತೆ. ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಟೇಸ್ಟಿಯಾದ ಯಮ್ಮಿಯಾದ ಕತಿ ರೋಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರನೇ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ರುಚಿಯಾದ ಕಟಿ ರೋಲ್ ಅಥವಾ ಚಪಾತಿ ವೆಜ್ ರೋಲು ಎಷ್ಟು ಚೆನ್ನಾಗಿದೆ ಅಲ್ಲ? ಇದನ್ನು ಸಾಸ್ ಜೊತೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಬೇಕಾದವ್ರು ಬೇಕಾದ್ರೆ ಕರ್ಡ್ಸ್ ಜೊತೆನೂ ಹಾಕ್ಕೊಂಡು ತಿನ್ಬೋದು. ಎಷ್ಟು ಟೇಸ್ಟಿಯಾಗಿದೆ ಇದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಇದನ್ನು ಮಾಡಿ ಹೇಗೆ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.